ಕಳೆದ ಸಮಾವೇಶದಲ್ಲಿ ತಮ್ಮಲ್ಲಿ ಒಂದು ಮಾತನ್ನ ನಾನು ಹೇಳಿದ್ದೇನೆ. ಇವತ್ತು ಚುನಾವಣಾ ಒಂದು ಬಂದಾಗ ಗಂಗಾವತಿಗೆ ನಾನು ರಾಜಕೀಯ ಪುನರ್ಜನ್ಮ ಪಡ್ಕೊಳ್ಳೋದಕ್ಕೆ ಬಂದಾಗ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿರೋದು ತಾವು. ತಮ್ಮ ಆಶೀರ್ವಾದದಿಂದ ನಾನು ಇವತ್ತು ನಿಮ್ಮ ಮುಂದೆ ಶಾಸಕನಾಗಿ ನಿಂತಿದ್ದೀನಿ ಅಂತ ಕೂಡ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯುವಕರೆಲ್ಲರೂ ಕೂಡ ಶರ್ಬೇ ಸ್ವಾಮಿ ಆಗಿರ್ಬೋದು, ಮಹಾಂತೇಶ್ ಇರ್ಬೋದು, ಬಹಳಷ್ಟು ಮಂದಿ ಗ್ರಾಮೀಣ ಭಾಗದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಆಗಿರ್ಬೋದು, ಬಹಳಷ್ಟು ಮಂದಿ ನನಗೋಸ್ಕರ ಅವರೆಲ್ಲ ಮುತುವರ್ಜಿ ವಹಿಸಿ ಏನ್ ಕೆಲಸ ಮಾಡಿದ್ದಾರೆ. ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಕಳೆದ 30 ವರ್ಷಗಳಿಂದ ನಾವೇನು ಆಕ್ಟಿವ್ ಆಗಿರುವಂತ ಸಂದರ್ಭದಲ್ಲಿ ಸನ್ಮಾನ್ಯ ತಿಪ್ಪೇರುದ್ರ ಸ್ವಾಮಿ ಒಬ್ಬ ಹಿರಿಯ ಅಣ್ಣನಾಗಿ ಅವರು ನಮ್ಮ ಜೊತೆಯಲ್ಲಿ ಇರುವಂತ. ಜೊತೆಗೆ ನಾನು ಕಳೆದ ಬಾರಿ ಒಂದು ಮಾತನ್ನ ನಮ್ಮ ಎಲ್ಲ ಯುವಕರು ನನ್ನ ಹತ್ರ ಬಂದಿದ್ದೆ. ಗಂಗಾವತಿ ನಗರದಲ್ಲಿ ಒಂದು ಸೈಟ್ ಇದೆ, ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟ ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದಿಷ್ಟು ಅಮೌಂಟ್ ಕಟ್ಟಬೇಕು. ಸೈಟ್ 60/100 ಅಂತ ಹೇಳಿ ಹೇಳಿದ್ವಿ. ನಾನು ಹೇಳಿದೆ 60/100 ಸೈಟ್ ಅಲ್ಲಿ ಏನೇ ಮಾಡಿದ್ರು ಕೂಡ ನಿಮ್ಮ ಇಡೀ ಸಮುದಾಯಕ್ಕೆ ಉಪಯೋಗ ಆಗುವಂತ ಕೆಲಸ ಆಗಲ್ಲ. ಬರೋ ದಿವಸಗಳಲ್ಲಿ ಅಂಜನಾದ್ರಿ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಆಧ್ಯಾತ್ಮಿಕ ಪುಣ್ಯಕ್ಷೇತ್ರ ಆಗ್ತಾ ಇದೆ. ಎಲ್ಲ ಸಮುದಾಯಗಳ ವ್ಯಕ್ತಿಗಳು ಕೂಡ ಅಲ್ಲಿಗೆ ಬರುವಂತದ್ದಾಗುತ್ತೆ. ವಿಶೇಷವಾಗಿ ನಮ್ಮ ಜಗದ್ಗುರುಗಳು ಪಂಚಾಚಾರ್ಯರಿಂದ ಹಿಡಿದು ಎಲ್ಲ ಮಠಾಧೀಶರು ಇಡೀ ಕರ್ನಾಟಕ ರಾಜ್ಯ ದೇಶದಿಂದ ಯಾರೇ ಬಂದರೂ ಕೂಡ ಅವ್ರಿಗೆ ಅತ್ಯಂತ ಅದ್ಭುತವಾಗಿ 1 ಎಕರೆ ಜಮೀನಲ್ಲಿ ಒಂದು ಸುಂದರವಾದ ಮಂಟಪ ಕಟ್ಟಿಸಿ ಒಂದು 25 ರೂಮ್ಗಳನ್ನ ನಿರ್ಮಾಣ ಮಾಡೋದ್ರ ಮೂಲಕ ತಮ್ಮ ಸಮುದಾಯದ ಮದುವೆ, ಒಳ್ಳೆಯ ಶುಭ ಕಾರ್ಯಗಳಾಗಿರ್ಬೋದು, ಕಾರ್ಯಕ್ರಮಗಳು ಏನೇ ಇರಲಿ ಕೂಡ ಯಾರೇ ಇಡೀ ರಾಜ್ಯದಿಂದ ಬಂದ್ರು ಕೂಡ ಅವ್ರು ಉಳ್ಕೊಳ್ಳೋದಕ್ಕೆ ಅವ್ರಿಗೆ ಡಿಫ್ರೆಂಟ್ರಿ ಗೃಹಗಳಿಂದ ಹಿಡಿದು ಒಂದು ದೊಡ್ಡ ಹಾಲನ್ನ ನಿರ್ಮಾಣ ಮಾಡ್ಕೊಡ್ತೀವಿ. ಹಾಗಾಗಿ ಸಣ್ಣ ಸೈಟು ಮುಂದೆ ಬೇರೆ ಯಾವ್ದಕ್ಕಾದ್ರೂ ಉಪಯೋಗಿಸ್ತೀವಿ. 1 ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಒಂದು ಎಷ್ಟು 15 ಲಕ್ಷ ಅಕೌಂಟ್ ಅಲ್ಲಿ ನಾನು ಹಣ ಇವತ್ತು ನಮ್ಮ ಶರ್ಬೇ ಒಂದು ಮೂಲಕ ಕೊಡೋದ್ರ ಜೊತೆಗೆ ಇವತ್ತು ಜಮೀನು ಕೂಡ ಗುರುತಿಸಿ ರೈತರ ಜೊತೆ ಮಾತಾಡಿ ಫೈನಲ್ ಮಾಡಿದ್ದಾರೆ. ಇನ್ನೊಂದು 2 ತಿಂಗಳ ಒಳಗಡೆ ಸುಮಾರು 70 ಲಕ್ಷ 1 ಎಕರೆಗೆ ಫೈನಲ್ ಮಾಡಿದ್ದಾರೆ. ಇನ್ನ ಉಳಿದಿರುವಂತ 55 ಲಕ್ಷ ಅಮೌಂಟ್ ಅನ್ನ ರಿಜಿಸ್ಟ್ರೇಷನ್ ಇನ್ನೊಂದು 2 ತಿಂಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ನಾನು ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾನು ಏನ್ ಮಾತು ಕೊಟ್ಟಿದ್ದೀನಿ ಆ ಮಾತನ್ನ ಉಳಿಸ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೀನಿ. ಜೊತೆಗೆ ನನಗೆ ಯಾವತ್ತೂ ಕೂಡ ನಾವೆಲ್ಲರೂ ಕೂಡ ನಾನು ಇಲ್ಲಿರುವಂತವ್ರ ಹೆಸರಿಟ್ಟು ಕರೆಯೋದಕ್ಕೆ ಸಾಧ್ಯ ಇಲ್ಲ ಮತ್ತು ಎಲ್ಲರೂ ಪರಿಚಯನೂ ಇದ್ದೀನಿ. ಆದ್ರೂ ಕೂಡ ನೀವೆಲ್ಲರೂ ಕೂಡ ಒಂದು ನಂಬಿಕೆ, ಒಂದು ವಿಶ್ವಾಸ, ಜನಾರ್ದನ ರೆಡ್ಡಿ ಅವರು ಬರ್ತಾ ಇದ್ದಾರೆ ಅಂದ್ರೆ ಅವರಿಂದ ಏನೋ ಒಂದು ಒಳ್ಳೇದಾಗ್ಬೋದು ಅನ್ನೋದು ಒಂದು ನಂಬಿಕೆಯಿಂದ ನನಗೆ ಆಶೀರ್ವಾದ ಮಾಡಿದೆ. ಆದ್ರೆ ಮೊನ್ನೆ ಒಂದು ಸಣ್ಣ ಘಟನೆ ನಮ್ಮ ಗಂಗಾವತಿ ನಗರದಲ್ಲಿ ರೇಣುಕಾಚಾರ್ಯರ ಒಂದು ವೃತ್ತ ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರೆಲ್ಲರೂ ಕೂಡ ಸೇರಿ ಹೋಗಿ ಏನೋ ಒಂದು ಉದ್ಘಾಟನೆ ಮಾಡಿರುವಂತಹ ಆ ವಿಚಾರದಲ್ಲಿ ನಮ್ದೇ ಸರ್ಕಾರ ಇದ್ರೆ ಬೇರೆ ವಿಚಾರ ಆಗ್ತಾ ಇದೆ. ಮೊನ್ನೆ ಮುನ್ಸಿಪಾಲಿಟಿ ನಮ್ದೇ ಇತ್ತು ಅಧಿಕಾರದಲ್ಲಿ. ನಾವ್ ಇಂಥ ಕಡೆ ನನಗೆ ವೃತ್ತನ ಮಾಡ್ಬೇಕು ಅಂತ ಹೇಳಿದ್ರೆ ಅವತ್ತು ನಾವು ಮುನ್ಸಿಪಾಲಿಟಿಯಲ್ಲಿ ನಾನು ಟೆರಾವನ್ನ ಪಾಸ್ ಮಾಡಿಬಿಟ್ಟು ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ದೊಡ್ಡ ಮೆರವಣಿಗೆ ಮಾಡಿ ಅದನ್ನ ಉದ್ಘಾಟನೆ ಮಾಡಬಹುದಾಗಿತ್ತು. ಆದ್ರೆ ಮೊನ್ನೆ ಉದ್ಘಾಟನೆ ತರಾತುರಿಯಲ್ಲಿ ಯಾಕೆ ಏನ್ ಯೋಚನೆ ಮಾಡಿದ್ರು ಆಗಿದೆ. ಅದಕ್ಕೆ ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ಸಾಕಷ್ಟು ಒತ್ತಡ ವಿರೋಧ ಪಕ್ಷಗಳಿಂದ ಅಥವಾ ಇನ್ಯಾರಿಂದ ಬರ್ತಿದ್ರು ಗೊತ್ತಿಲ್ಲ. ಆದ್ರೆ ಆ ಒಂದು ವಿಚಾರ ಜನಾರ್ದನ ರೆಡ್ಡಿ ಅವರು ಅದಕ್ಕೆ ಅವ್ರನ್ನ ಕರೆದಿಲ್ಲ ಅಂತ ಹೇಳಿ ಏನೋ ಅಧಿಕಾರಿಗಳ ಮುಂದೆ ಒತ್ತಡ ಹಾಕಿದ್ದಾರೆ ಅಂತ ಮಾತನ್ನ ಯಾರಾದ್ರೂ ಹೇಳಿದ್ರೆ ನೋಡಿ, ನನಗೆ ಪ್ರಮಾಣಗಳು ಮಾಡೋದು ನನಗೆ ಅಭ್ಯಾಸ ಇಲ್ಲ. ನಮ್ಮ ಕರ್ನಾಟಕದ ಬಹಳ ಮಂದಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಬೆಂಗಳೂರಲ್ಲಿ ಕುಂತಿರುವಂತವರು ಕಾಫಿ ಟೀ ಕುಡಿಯೋ ಟೈಮಲ್ಲಿ ಕೂಡ ನೋಡಿ ಜನಾರ್ದನ ಇದು ಅಮೃತ ಇದ್ರ ಮೇಲೆ ಆಣೆ ಇಟ್ಟು ಮಾತಾಡ್ತಿರಂತಾರೆ. ಅಂತ ಮಾತನ್ನ ನಾನು ಕೊಡ್ತೀನಿ. ಏನಿದ್ರು ಕೂಡ ನೇರವಾಗಿ ಮಾತಾಡುವಂತ ಒಂದು ಸ್ವಭಾವ ನಾನು. ಹಾಗಾಗಿ ನಾನು ನನ್ನ ಸಹೋದರರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಇವತ್ತು ಬೆಂಗಳೂರು ಮಹಾನಗರದಲ್ಲಿ ರೇಣುಕಾಚಾರ್ಯರ ಪುತ್ಥಳಿಯನ್ನ, ಜಗದ್ಗುರು ರೇಣುಕಾಚಾರ್ಯರ ಪುತ್ಥಳಿಗಳನ್ನ
ಸ್ಥಾಪನೆ ಮಾಡೋದಕ್ಕೆ ಶ್ರೀಶೈಲ ಜಗದ್ಗುರುಗಳು ಅಪ್ಪಣೆ ಕೊಟ್ಟರೆ ಅದಕ್ಕೆ ಸೇವೆ ಮಾಡಿರುವಂತದ್ದು ಜನಾರ್ದನ. ಹಾಗಾಗಿ ಇಂಥ ಒಂದು ಕ್ಷುಲ್ಲಕ ವಿಚಾರಗಳನ್ನ ತಮ್ಮಲ್ಲಿ ಯಾರೇ ಒಂದು ಅಪಪ್ರಚಾರ ಮಾಡಿದ್ರು ದಯಮಾಡಿ ಅದಕ್ಕೆ ನಾವು ಕಿವಿ ಕೊಡಬೇಡಿ. ಅತ್ಯಂತ ಸುಂದರವಾಗಿ ಕಲ್ಲಲ್ಲಿ ಅದ್ಭುತವಾಗಿ ಒಂದು ದೊಡ್ಡ ಮಂಟಪನ ನಾನು ಕಟ್ಟಿಸೋದ್ರ ಮೂಲಕ, ನಮಗೆಲ್ಲ ಒಂದು ಅತಿಥಿ ಗೃಹಗಳನ್ನ ಕಟ್ಟಿಸೋದ್ರ ಮೂಲಕ ಆ ಪುಣ್ಯಕ್ಷೇತ್ರದಲ್ಲಿ ರೇಣುಕಾಚಾರ್ಯರ ಒಂದು ಸುಂದರವಾದ ಪುತ್ಥಳಿಯನ್ನ ಕೆತ್ತನೆ ಮಾಡಿಸಿ ಅಲ್ಲಿ ಸ್ಥಾಪನೆ ಮಾಡಿ ಪಂಚಾಚಾರ್ಯರನ್ನ ಕರ್ಕೊಂಡು ಬಂದು ದೊಡ್ಡ ಕಾರ್ಯಕ್ರಮ ಮಾಡೋದು ನನ್ನ ತಂದೆ. ಹಾಗಾಗಿ ದಯಮಾಡಿ ಬಂಧುಗಳೇ, ಇದು ಯಾವುದೇ ವಿಚಾರಗಳಿದ್ರು ಕೂಡ ನನಗೆ ರಾಜಕೀಯ ಮಾಡೋದು ಗೊತ್ತಿದ್ರೆ ನಾನು 4 ವರ್ಷ ಜೈಲಿಗೆ ಹೋಗ್ತಾ ಇದ್ದೀನಿ. ರಾಜಕೀಯ ಮಾಡೋದು ಗೊತ್ತಿಲ್ಲ. ರಾಜಕೀಯ ಅನ್ನೋದು ನನಗೆ ಇಷ್ಟ ಆಗಿರುವಂತ ಸಬ್ಜೆಕ್ಟ್ ಅಲ್ಲ. ಆದ್ರೆ ಅನಿವಾರ್ಯವಾಗಿ ಆ ತಾಯಿ ಸುಷ್ಮಾ ಸ್ವರಾಜ್ ಅವರು ಬಳ್ಳಾರಿಗೆ ಬಂದಿದ್ದ ಕಾರಣ ದೇಶಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯತೆ ಅನ್ನುವಂತ ಒಂದು ಮನೋಭಾವ ಇದ್ದಿದ್ದ ಕಾರಣ ರಾಮ ಮಂದಿರ ಉದ್ಘಾಟನಾ ಸಮಯದಲ್ಲಿ ಅದ್ವಾನಿಯವರ ರಾಮ ರಥಯಾತ್ರೆ ಆ ಸಂದರ್ಭದಲ್ಲಿ ಸಣ್ಣ ವಯಸ್ಸಲ್ಲಿ ಪ್ರೇರೇಪಿತರಾಗಿ ಬಂದಿದ್ದೇನೆ. ಹಾಗಾಗಿ ಕುತಂತ್ರ ರಾಜಕೀಯಗಳು ಯಾವುದು ಕೂಡ ಗೊತ್ತಿಲ್ಲ. ಯಾವುದೇ ವಿಚಾರಗಳಿದ್ರು ಕೂಡ ನೇರವಾಗಿ ನಮ್ಮ ಇಡೀ ಸಮುದಾಯಕ್ಕೆ ಇವತ್ತು ನಮ್ಮ ಗಂಗಾವತಿಯಲ್ಲಿ ನಾನಿಲ್ಲಿ ಶಾಸಕನಾಗಿ ನಿಲ್ಲಬೇಕು ಅನ್ನೋದು ಒಂದು ಹೊಸ ಮನೆ ತಗೊಂಡು ಕೂಡ ಆ ಚನ್ನಬಸವನ ಆಶೀರ್ವಾದದಿಂದ ನನ್ನ ಶ್ರೀಮತಿ ಇಲ್ಲಿಗೆ ಬಂದ್ರೆ ಕೂಡ ತಮ್ಮ ಸಮುದಾಯದವರ ಕೈಯಿಂದಲೇ ನಾನು ಪೂಜೆ ಮಾಡ್ಕೊಂಡು ಉದ್ಘಾಟನೆ ಮಾಡಿದ್ದೆ. ಹಾಗಾಗಿ ಇವತ್ತು ಪರಣ್ಣ ಮನವಳ್ಳಿಯವರು ಹಿಂದೆ ಶಾಸಕರಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ಚನ್ನಬಸವ ಕೊಟ್ಟಕ್ಕೆ ಆ ಆಲಯದ ಅಭಿವೃದ್ಧಿ ಜೊತೆಗೆ ಒಂದು ಯಾತ್ರೆ ನಿವಾಸ ಮಾಡ್ಬೇಕಂದ್ರೆ 75 ಲಕ್ಷ ಹಣ ಅವತ್ತು ಕೊಟ್ಟು ಪ್ರವಾಸೋದ್ಯಮ ಸಚಿವರಾಗಿ ಇವತ್ತು ನಮ್ಮ ಕಣ್ಮುಂದೆ ಯಾತ್ರೆ ನಿವಾಸ ಆಗಿರುತ್ತೆ. ಹಾಗಾಗಿ ಕೈಲಾದಷ್ಟು ಒಳ್ಳೆ ಕೆಲಸವನ್ನು ನಾನು ಮಾಡ್ತೀನಿ. ನಮ್ಮ ಆಶೀರ್ವಾದ ಸದಾ ನಮಗೆ ಇರಲಿ ಅಂತ ಹೇಳಿ ನಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಂಡು ಇನ್ನೊಮ್ಮೆ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಒಂದು ಈ ಶುಭ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ಒಳ್ಳೆಯದಾಗ್ಲಿ, ಇಡೀ ನಾಡಿಗೆ ರಾಷ್ಟ್ರಕ್ಕೆ ಒಳ್ಳೆಯದಾಗ್ಲಿ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.